ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು ಮಧ್ಯಾಹ್ನ 1:30 ಆಗಿದೆ. ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ಮೊಸಪ್ಪು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನನ್ನ ಮಗ ಮಲ್ಕೊಳ್ಳೋ ಅಷ್ಟರಲ್ಲಿ ನಾನು ಅಡುಗೆನ ಪ್ರಿಪೇರ್ ಮಾಡಿ ಅವನಿಗೆ ಊಟ ಮಾಡಿ ಮಲಗಿಸ್ಬೇಕು. ಹಾಗಾಗಿ ಇವಾಗ ಅಡುಗೆನ ಮಾಡ್ತಾಯಿದ್ದೀನಿ. ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ವಿಡಿಯೋನ ನೋಡ್ತಾ ಇರೋರು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಆಗೋ ತನಕ ನೋಡಿ. ಹಾಗೆ ವಾಯ್ಸ್ ಓವರ್ ಮಾಡುವಾಗ ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು. ನಮ್ಮ ಮನೆ ರೋಡ್ ಸೈಡ್ ಆಗಿರೋದ್ರಿಂದ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಹಾಗಾಗಿ ತುಂಬ ದಿನಗಳೇ ಆಗೋಗಿತ್ತು ಸೊಪ್ಪಿನ ಸಾಂಬಾರನ್ನ ಮಾಡಿ. ಈಗೆಲ್ಲೂ ಸೊಪ್ಪನ್ನ ತಂದಿರಲಿಲ್ಲ. ಇವತ್ತು ಅದಕ್ಕೋಸ್ಕರನೇ ಸೊಪ್ಪಿನ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನೋಡಿ, ಈಗ ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊಪ್ಪು ಕೂಡ ಚೆನ್ನಾಗಿ 2 ಸಲ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡ್ಕೋಬೇಕಷ್ಟೇ ಸೊಪ್ಪನ್ನ. ಈಗ ಒಂದು ಟೊಮೊಟೊನ ತಗೊಂಡಿದ್ದೀನಿ. ಹಾಗೆ 2 ಚಿಕ್ಕ ಚಿಕ್ಕದು ಈರುಳ್ಳಿ, ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಸಾಂಬಾರು ಸೊಪ್ಪು, ಜೀರಿಗೆ, ಹಾಗೆ ಹಸಿರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಮೆಣಸಿನ್ಕಾಯಿ ಸಾಕಾಗಲ್ಲ, ಸ್ವಲ್ಪ ನಾನು ಖಾರ ಪುಡಿನೂ ಕೂಡ ಬಳಸ್ತೀನಿ. ಹಾಗಾಗಿ ಮೆಣಸಿನ್ಕಾಯಿನ ಕಡಿಮೆ ತಗೊಂಡಿದ್ದೀನಿ. ಜೀರಿಗೆನ ಕೆಲವರು ಹಾಕದೆ ಸ್ಕಿಪ್ ಕೂಡ ಮಾಡ್ತಾರೆ, ಬಟ್ ನಾನು ಜೀರಿಗೆ ಹಾಕಿನೇ ಮಾಡೋದು ಯಾವಾಗಲೂ. ನೋಡಿ, ಇಷ್ಟನ್ನು ತಗೊಂಡಿದ್ದೀನಿ. ಇದು ಸೊಪ್ಪು ಜೊತೆಗೆ ಬೇಯಿಸೋಕ್ಕೆ ಇದಿಷ್ಟನ್ನು ಕೂಡ ನಾನು ಹಾಗೇನೆ ಮಾಡ್ತೀನಿ. ನಾನು ವಿಡಿಯೋದಲ್ಲಿ ಮಾತಾಡ್ತಿರೋದಕ್ಕೆ ನನ್ನ ಮಗ ನನಗೂ ತೋರ್ಸಮ್ಮ ಅಂತ ಕೇಳ್ತಿದ್ದಾನೆ. ಸೊ ಬನ್ನಿ ಇವಾಗ ಸಾಂಬಾರನ್ನ ಮಾಡೋಣ. ಈಗ ಒಂದು ಕುಕ್ಕರ್ಗೆ ಬೇಳೆನ ಹಾಕ್ಕೊಂಡಿದ್ದೀನಿ. ಬೇಳೆನ ಚೆನ್ನಾಗಿ ತೊಳೆದು ಜಾಲಿಸ್ಕೊಂಡಿರ್ತೀನಿ, ಕಲ್ಲೆಲ್ಲ ಇರುತ್ತಲ್ವ. ಹಾಗಾಗಿ ಅದ್ರ ಜೊತೆಗೇ ನಾನು ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಪ್ರತಿಯೊಂದನ್ನು ಕೂಡ ಅದ್ರ ಜೊತೆಗೇ ಹಾಕಿಬಿಟ್ಟು ಅದ್ರ ಮೇಲೆ ನಾನು ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಬೇಳೆನ ನಾವು ತಳದಲ್ಲಿ ಹಾಕಿ ನಂತರ ನಾವು ಸೊಪ್ಪನ್ನ ಹಾಕ್ಕೋಬೇಕಾಗುತ್ತೆ. ಆಗ ಬೇಳೆ ಚೆನ್ನಾಗಿ ಬೇಯುತ್ತೆ. ನಮ್ಮ ಮನೆಯವ್ರಿಗಂತೂ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ. ಸೊಪ್ಪು ತರಕಾರಿ ಏನಾದರೂ ತಗೊಬನ್ನಿ ಅಂತ ಹೇಳಿದ್ರೆ ಕೇಳಿದ ತಕ್ಷಣವೇ ತಂದುಕೊಡಲ್ಲ. ಅದೇ ಚಿಕನ್ ತಗೊಬನ್ನಿ ಅಂದರೆ ಸಾಕು, ನಾವು ಹೇಳೋದೇ ಬೇಡ, ಮೊದಲೇ ತಗೊಬಂದುಬಿಡ್ತಾರೆ. ನೋಡಿ, ಇವಾಗ ನಾನು ಸೊಪ್ಪಿಗೆ 2 ಗ್ಲಾಸ್ ಅಷ್ಟೇ ನೀರನ್ನ ಹಾಕ್ತಾಯಿದ್ದೀನಿ. ನೀರನ್ನ ಜಾಸ್ತಿ ಹಾಕಿದ್ರೆ ಬೇಳೆ ಚೆನ್ನಾಗಿ ಬೇಯಲ್ಲ. ಹಾಗಾಗಿ ನೀರನ್ನ ಕಡಿಮೆ ಮಾಡಬೇಕು. ಇವಾಗ ನಾನು 3 ವಿಷಲ್ನ ಹಾಕ್ಸ್ತೀನಿ. 3 ಅಥವಾ 4 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ರಾತ್ರಿ ನನ್ನ ಮಗ ಜಾಮೂನ್ ಬೇಕು ಅಂತ ಹೇಳಿ ತರಿಸ್ಕೊಂಡಿದ್ದ. ಅದು ಜಾಮೂನ್ ಇತ್ತು, ಹಾಕ್ಕೊಡು ಅಂತ ಕೇಳ್ತಿದ್ದ. ಅದಕ್ಕೆ ಅಕ್ಕನಿಗೆ 2 ಇಡ್ತೀನಿ ಅಂದಿದ್ದಕ್ಕೆ, ಬೇಡ ಅಕ್ಕ ಬೆಳಗ್ಗೆ ತಿಂದು ಹೋಗಿದ್ದಾಳಲ್ವ ಅಂತ ಹೇಳಿ ನನಗೆ ಕೊಡು ಅಂತ ಹೇಳ್ತಿದ್ದ. ಇಲ್ಲ, ಅಕ್ಕನಿಗೂ ಇಡಬೇಕು ಅಂತ ಹೇಳಿದೆ. ಹಾಗಾಗಿ 2ನ್ನ ಅವಳಿಗೆ ಇಟ್ಬಿಟ್ಟು 3ನ್ನ ಅವನು ತಿಂದ. ಅದಾದಮೇಲೆ ನೋಡಿ, ತರಕಾರಿ ಎಲ್ಲ ತಂದಿದ್ರಲ್ವ, ಎಲ್ಲದನ್ನು ಟೇಬಲ್ ಮೇಲೆ ಎಲ್ಲ ಹರಡ್ಬಿಟ್ಟಿದ್ದ ನನ್ನ ಮಗ. ಅದನ್ನೆಲ್ಲದನ್ನು ಕೂಡ ನಾನು ಎತ್ತಿ ಫ್ರಿಜ್ಜಿಗೆ ಎತ್ತಿಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸಾಂಬಾರು ಆಗೋ ಅಷ್ಟರಲ್ಲಿ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ಅವನನ್ನು ಮಲಗಿಸಿದ್ಮೇಲೆ ನಾನು ಊಟ ಮಾಡಿ ಮತ್ತು ಕೆಲಸಗಳನ್ನ ಮಾಡ್ಕೋಬೋದು ಅಂತ ಹೇಳಿ ಅವನನ್ನು ಆಟ ಆಡಿಸ್ಕೊಂಡು ನಾನು ಆದಷ್ಟು ಕೆಲಸಗಳನ್ನ ಮುಗಿಸ್ದೆ. ಟೈಮ್ ಆಗೋಗ್ಬಿಟ್ಟಿತ್ತು. ನಾನು ಡೈಲಿ 2:30 ಅಷ್ಟರಲ್ಲಿ ಅವನನ್ನು ಮಲಗಿಸ್ತೀನಿ. 2:30, 3 ಗಂಟೆ ಆಗುತ್ತೆ. ಆ ಟೈಮ್ ಅಷ್ಟರಲ್ಲಿ ಮಲಗಿಸಿದ್ರೆ ಅನ್ವಿಕಾ 4:15ಗೆ ಬರ್ತಾಳಲ್ವ, ಅವಳು ಬಂದ ತಕ್ಷಣವೇ ಎಬ್ಬಿಸ್ಬಿಡ್ತಾಳೆ. ಅವನನ್ನು ಮಲಗೋಕ್ಕೆ ಬಿಡಲ್ಲ. ಆ ರೂಮ್ಗೆ ಹೋಗಿ ಅವಳೇ ಮಾತಾಡಿ ಎಬ್ಬಿಸ್ಬಿಡ್ತಾಳೆ. ಹಾಗಾಗಿ ಸ್ವಲ್ಪ ಬೇಗ ಮಲಗಿಸೋಣ ಅಂತ ಅಂದ್ಕೊಳ್ತೀನಿ, ಆದರೂ 3 ಗಂಟೆ ಹಾಗೇ ಬಿಡುತ್ತೆ ಡೈಲಿ. ಗೋಡೆಗೆಲ್ಲ ನೀರು ಹಾಕೋದಿತ್ತು, ನೀರನ್ನೆಲ್ಲ ಹಾಕಿ ಇವಾಗ ಕಾಂಪೌಂಡ್ ಮಾಡಿಸ್ಕೊಂಡಿದ್ದೀವಿ. ಹಾಗಾಗಿ ಗೋಡೆಗೆ ಮತ್ತು ಕೆಳಗಡೆ ಬಿಲ್ಡಿಂಗ್ ಹಾಕಿರೋದಕ್ಕೆಲ್ಲದಕ್ಕೂ ಕೂಡ ನೀರನ್ನೆಲ್ಲ ಹಾಕಿ ಅದೆಲ್ಲ ಕೆಲಸಗಳನ್ನ ಮುಗಿಸೋ ಅಷ್ಟರಲ್ಲಿ ನೋಡಿ, ಇವಾಗ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ರಸ ನೋಡಿ ಇಷ್ಟಿದೆ. ನೀರನ್ನ ಈ ರೀತಿ ಕಡಿಮೆ ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ. ಇವಾಗ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ನಾನು 1 ಹಿಡಿಯಷ್ಟು ತೆಂಗಿನಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿನ ಈ ರೀತಿ ನಾವು ಹಾಕ್ಕೊಂಡು ರುಬ್ಬೋದ್ರಿಂದ ಬೇಳೆ ಮತ್ತು ಸೊಪ್ಪು ಜೊತೆಗೆ
ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಬಿಟ್ಟು ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಜೀರಿಗೆ, ಸಾಸಿವೆ, ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಈ 4ನ್ನು ಕೂಡ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಟಿಪ್ಸ್ನಲ್ಲಿ ನಾನು ಹೇಳಿದ್ದೀನಿ ನೋಡಿ, ಅದನ್ನೇ ನಾನು ಎಲ್ಲದನ್ನು ಒಂದೇ ಸಲ ತಗೊಂಡು 1 ಅಥವಾ 2 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ನೋಡಿ, ಈ ರೀತಿ ಬೇಗ ಆಗಿಬಿಡುತ್ತೆ. 4 ಬಾಕ್ಸ್ಗಳನ್ನ ಓಪನ್ ಮಾಡೋ ಅವಶ್ಯಕತೆ ಇರಲ್ಲ ಅಲ್ವಾ. ಹಾಗಾಗಿ ಅದನ್ನು ಹಾಕಿ ನಾನು ಹಾಗೆ ರುಬ್ಕೊಂಡಿದ್ನಲ್ವ, ಅದನ್ನು ಕೂಡ ಸೊಪ್ಪನ್ನು ಮತ್ತು ಬೇಳೆನೂ ಅದನ್ನು ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ, ಹಾಗೆ ನಾನು ಖಾರ ಪುಡಿನ ಹಾಕ್ತಾಯಿದ್ದೀನಿ. ಖಾರ ಪುಡಿನ ನಾನು ಕಂಪಲ್ಸರಿ ಹಾಕ್ತೀನಿ, ಏಕೆಂದರೆ ಹಸಿರು ಮೆಣಸಿನ್ಕಾಯಿನೇ ಜಾಸ್ತಿ ಹಾಕಿದ್ರೆ ನನಗೆ ಅಷ್ಟು ಇಷ್ಟ ಆಗಲ್ಲ. ಖಾರ ಪುಡಿ ಹಾಕಿಯೇ ನನಗೆ ತುಂಬ ಇಷ್ಟ ಆಗೋದು. ಹಾಗಾಗಿ ಅಡುಗೆನ ಪ್ರಿಪೇರ್ ಮಾಡಿ ಆದಮೇಲೆ ನನ್ನ ಮಗನಿಗೆ ಊಟ ಮಾಡಿಸ್ತಾಯಿದ್ದೀನಿ. ಟೈಮ್ ಆಲ್ರೆಡಿ 3 ಗಂಟೆ ಆಗೋ ಅಷ್ಟರಲ್ಲಿ ಆಗಿದೆ. ಅವನಿಗೆ ಊಟ ಮಾಡಿ ಅವನನ್ನು ಮಲಗಿಸಿ ಆದಮೇಲೆ ನಾನು ಊಟ ಮಾಡಬೇಕು. ಡೈಲಿ ಮಧ್ಯಾಹ್ನ 3 ಗಂಟೆ ಆಗೇ ಬಿಡುತ್ತೆ ನಾನು ಅವನನ್ನು ಮಲಗಿಸೋ ಅಷ್ಟರಲ್ಲಿ. ಹಾಗೆಯೇ ನಾನು ಊಟ ಮಾಡ್ತೀನಿ ಅಷ್ಟೇ, ಮಲಗಲ್ಲ ಅಂತ ಪ್ರತಿದಿನ ಹೇಳ್ತಾನೆ. ಆದರೆ ಮಲಗಿಸಿದ ತಕ್ಷಣವೇ ಹೋಗಿ ಅವನಿಗೆ ನಿದ್ದೆ ಬಂದುಬಿಡುತ್ತೆ. ಅವನನ್ನು ಮಲಗಿಸಿ ನಾನು ಕೂಡ ಊಟ ಮಾಡಿದೆ. ಊಟ ಮಾಡಿ ಆದಮೇಲೆ ಕಸಗಳೆಲ್ಲ ಹೊಡ್ಕೊಂಡು ಮನೆನ ಒಂದು ಕಡೆಯಿಂದ ಫುಲ್ ಕ್ಲೀನ್ ಮಾಡ್ಕೊಂಡು ಬಂದೆ. ಅಷ್ಟರಲ್ಲಿ ಅನ್ವಿಕಾ ಕೂಡ ಬಂದಳು ಸ್ಕೂಲಿಂದ. ಅವಳು ಊಟ ಮಾಡ್ತೀನಿ ಅಂತ ಹೇಳಿದ್ಲು. ಅವಳು ಇವತ್ತು ನಾನು ಮೊಸರಪ್ಪು ಸಾಂಬಾರು ಮಾಡಿದ್ದೀನಿ ಅಂದಿದ್ದಕ್ಕೆ ಅವಳು ಪಪ್ಪು ಸಾಂಬಾರು ಮಾಡಿದ್ದೀನಿ ಅಂದ್ಕೊಂಡು ಊಟ ಮಾಡ್ತೀನಿ ಅಂತ ಹೇಳಿದ್ಲು. ಪಪ್ಪು ಸಾಂಬಾರು ಮತ್ತು ಟೊಮೊಟೊ ಸಾಂಬಾರು ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ತಿಳಿ ಸಾಂಬಾರು ಈ ರೀತಿ ಸಾಂಬಾರುಗಳು ತುಂಬ ಇಷ್ಟಪಟ್ಟು ಊಟ ಮಾಡ್ತಾಳೆ. ಹಾಗಾಗಿ ಅವಳು ಮೊಸರಪ್ಪು ಸಾಂಬಾರನ್ನೇ ಪಪ್ಪು ಅಂದ್ಕೊಂಡು ಊಟ ಮಾಡಿದ್ಲು. ಅದು ಪಪ್ಪಲ್ಲ ಅಂತ ಹೇಳಿದೆ. ಆಮೇಲೆ ಸರಿ ಅಂತ ಹೇಳಿ ಬಿಸಿ ಅನ್ನ ಅಲ್ವಾ, ಊಟ ಮಾಡಿದ್ಲು. ಅವಳು ಮಧ್ಯಾಹ್ನ ಸ್ಕೂಲಿಂದ ಬಂದ ಮೇಲೆ ಯಾವತ್ತೂ ಊಟ ಮಾಡಲ್ಲ. ಊಟ ಎಲ್ಲ ಮಾಡಿಸಿದ್ದೆ, ಅವಳು ಹೋಗಿ ಆಟ ಆಡ್ತಿದ್ದಾಳೆ. ನಾನು ಪಾತ್ರೆಗಳೆಲ್ಲ ತೊಳೆದು ಬಿಡೋಣ, ಅಡುಗೆ ಮಾಡಿದ್ದು ಊಟ ಮಾಡಿದ್ದೆಲ್ಲ ಪಾತ್ರೆಗಳಿದ್ವಲ್ಲ, ಪಾತ್ರೆಗಳನ್ನೆಲ್ಲ ತೊಳೆದು ಬಿಡೋಣ ಅಂತೇಳಿ ತೊಳಿತಾ ಇದ್ದೆ. ಹಾಗೆ ನಮಗೆ ಇವಾಗ ಸೂತಕ ಇದೆ, ನಾವೇನು ದೇವರಿಗೆ ಪೂಜೆ ಎಲ್ಲ ಮಾಡ್ತಾ ಇಲ್ಲ ಇವಾಗ. ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ಸಬ್ಬಸಿಗೆ ಸೊಪ್ಪು ಹಾಗೆ ಪುರಿ, ಅಥವಾ ನಾವು ಪುರಿ ಅಂತ ಕರಿತೀವಿ, ಮಂಡಕ್ಕಿ ಅಂತಲೂ ಕರೀತಾರೆ, ಅಥವಾ ಚುರುಮುರಿ ಅಂತಲೂ ಕೂಡ ಕರೀತಾರೆ. ಅದನ್ನು ಸೇರಿಸಿ ನಾನು ವಡೆನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಬೇಗನೆ ಆಗುತ್ತೆ. ಹಾಗಾಗಿ ಮೊಸರಪ್ಪು ಸಾಂಬಾರಿಗೆ ಈ ರೀತಿ ಬಜ್ಜಿ ಬೋಂಡ ಅಥವಾ ಹಪ್ಳ ಏನಾದರೂ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಊಟದ ಜೊತೆಗೆ. ಅದಕ್ಕೋಸ್ಕರನೇ ಮಾಡಿದೆ, ಸಂಜೆನೇ ಮಾಡ್ತಾಯಿದ್ದೀನಿ. ಇದು ಫುಲ್ಲು ಡೀಟೇಲ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ನಲ್ಲಿ. ಪ್ಲೀಸ್ ಟೈಮ್ ಸಿಕ್ಕರೆ ಚೆಕ್ ಮಾಡಿ. ನೈಟ್ ಊಟಕ್ಕೆ ಮೊಸರಪ್ಪು ಸಾಂಬಾರಿಗೇ ಅನ್ನ ಮುದ್ದೆನ ಮಾಡ್ಕೊಂಡಿದ್ದೀನಿ. ಬಿಡೆ ಒಂದ್ಸಲ ಹೊಡಿತೀನಿ ಈಗ ಅನ್ವಿಕಾ. ಮಕ್ಕಳಿಗಿಬ್ರಿಗೂ ಊಟ ಎಲ್ಲ ಮಾಡಿಸಿದ್ದಾಯಿತು. ನಮ್ಮ ಅನ್ವಿಕಂತೂ ಸಿಕ್ಕಾಪಟ್ಟೆ ಕಿತಾಪತಿ ಮಾಡ್ತಾಳೆ. ಸುಮ್ಮನೆ ಆಟಾಡ್ಸೋಣ ಅಂತ ಅನ್ನಲ್ಲ, ಅಳಿಸ್ತಾನೇ ಇರ್ತಾಳೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಎಲ್ರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಈಗ ಮಕ್ಕಳಿಗೆ ಊಟ ಮಾಡಿಸಿ ನಾನು ಕೂಡ ಊಟ ಮಾಡ್ತಾಯಿದ್ದೀನಿ.
ವಿಡಿಯೋ ಇಷ್ಟ ಆದವರು ಒಂದು ಲೈಕ್ನ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ನನ್ನ ಎಲ್ಲ ವೀಡಿಯೋಸ್ನು ಕೂಡ ನೋಡಿ ಅಂತ ಕೇಳ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಎಲ್ಲರಿಗೂ ಶುಭರಾತ್ರಿ.